ಸಮಾಜ ಅಂದ್ರೆ ಅಲ್ಲಿ ಹಲವು ವರ್ಗಗಳ ಜನರಿರ್ತಾರೆ. ಶ್ರೀಮಂತರು, ಮಧ್ಯಮ ವರ್ಗದವರು, ಇನ್ನು ಬಡತನದಲ್ಲಿ ಬದುಕು ಸಾಗಿಸ್ತಾ ಇರುವವರು. ಈ ಶ್ರೀಮಂತ ಮತ್ತು ಬಡತನದ ಮಧ್ಯೆ ಶ್ರೀಮಂತ ಮನಸ್ಸು ಹೊಂದಿರೋ ವ್ಯಕ್ತಿಗಳು ಕಾಣಸಿಗೋದು ಬಹಳ ಅಪರೂಪ. ಇಂತಹ ಅಪರೂಪದ ವ್ಯಕ್ತಿತ್ವ ಹೊಂದಿರುವ ಇವರ ಹೆಸರು ಶ್ರೀ ಗಿರೀಶ್ ಬಿ. ಇವರು ಆಗರ್ಭ ಶ್ರೀಮಂತರು. ಕೇವಲ ಹಣಕಾಸು, ಆಸ್ತಿ, ಒಡವೆಗಳ ವಿಚಾರದಲ್ಲಿ ಮಾತ್ರ ಅಲ್ಲ, ಮನಸ್ಸಿನಲ್ಲಿಯೂ ಕೂಡ ಇವರು ಬಹಳ ಶ್ರೀಮಂತರು. ಸದಾ ಸಮಾಜಕ್ಕೆ ಏನಾದರೂ ಸೇವೆ ಮಾಡಬೇಕೆಂದು ಹಾತೊರಿತಾ ಇರುವ ಇವರು ತಾವು ದುಡಿದ ಗಳಿಕೆಯ ಒಂದಷ್ಟು ಭಾಗವನ್ನ ಅವಶ್ಯಕತೆ ಇರುವವರಿಗೆ ನೀಡ್ತಾ ಇದ್ದಾರೆ. ಶ್ರೀಯುತ ಗಿರೀಶ ಬಿ ಅವರು ತಮ್ಮ ರಾಧಾಕೃಷ್ಣ ಚಾರಿಟೇಬಲ್ ಟ್ರಸ್ಟ್ನ ಮೂಲಕ ಹಲವಾರು ಸಾಮಾಜಿಕ ಸೇವೆಗಳನ್ನು ಒದಗಿಸುತ್ತಾ ಇದ್ದಾರೆ. ಬೆಂಗಳೂರಿನಂತಹ ಮಹಾನಗರದಲ್ಲಿ ಹಸಿದವರಿಗೆ ಹೊಟ್ಟೆ ತುಂಬಾ ಊಟ ಬಡಿಸುವಂತಹ ಪುಣ್ಯ ಕಾರ್ಯವನ್ನ ರಾಧಾಕೃಷ್ಣ ಕ್ಯಾಂಟೀನ್ನ ಮೂಲಕ ನೆರವೇರಿಸುತ್ತಾ ಇದ್ದಾರೆ. ಸರ್, ಬೆಳಗ್ಗೆ ಟಿಫನ್ ಬಂದು ಖಾರ ಬಾತು, ಚೊಚ್ಚ ಬಾತು, ಇಡ್ಲಿ, ವಡೆ, ರೈಸ್ ಬಾತು ಮತ್ತು ಚಿತ್ರಾನ್ನ. ಮಧ್ಯಾಹ್ನ ಊಟ ಬಂದು ಮುದ್ದೆ, ಅನ್ನ, ಸಾಂಬಾರು, ಮೊಸರನ್ನ, ದಿನ ಒಂದೊಂಥರ ಸಾಂಬಾರು ವೆರೈಟಿ ಚೇಂಜ್ ಆಗ್ತದೆ. ಒಂದು ಮುದ್ದೆ ಮತ್ತು ಒಂದು ರೈಸ್ ಸೇರಿ 25 ರುಪೀಸ್ ಒಂದು ಅಷ್ಟೇ. ಒಂದು ರೈಸ್ ಬಾತ್ ಬಂದು 15 ರುಪೀಸ್, ಒಂದು ಇಡ್ಲಿ, ಒಂದು ವಡೆ 15 ರುಪೀಸ್. ಜನಕ್ಕೊಂದು ಸಹಾಯ ಆಗಲಿ, ಹೊಟ್ಟೆ ತುಂಬ ಊಟ ಸಿಗಲಿ, ಬಡವ್ರಿಗೆ ಊಟ ಸಿಗಲಿ ಅನ್ನೋಸ್ಕೋಸ್ಕರ ಮಾಡ್ತಾ ಇರೋದು ಅಷ್ಟೇ. ರಾಧಾಕೃಷ್ಣ ಟ್ರಸ್ಟಿಂದ ಜನಕ್ಕೊಂದು ಹೆಲ್ಪ್ ಆಗಲಿ ಅಂದ್ಬಿಟ್ಟು ನಾವು ಮಾಡ್ತಾ ಇರೋದು. ಅನಾಥರಿಗೆ ಆಶ್ರಯ ಒದಗಿಸಿ ಬದುಕು ಕಟ್ಟಿಕೊಡುವ ಮಹಾನ್ ಕೆಲಸದಲ್ಲಿ ಶ್ರೀಯುತ ಗಿರೀಶ್ ಅವರು ತಮ್ಮನ್ನು ತಾವು ಸದಾ ತೊಡಗಿಸಿಕೊಂಡಿದ್ದಾರೆ. ವೃದ್ಧರಿಗೆ ಆಶ್ರಯ ನೀಡುವುದರ ಮೂಲಕ ಅವರ ಜವಾಬ್ದಾರಿಯನ್ನು ತಾವೇ ತೆಗೆದುಕೊಂಡು ಅವರ ಎಲ್ಲಾ ಅಗತ್ಯತೆಗಳನ್ನ ನೋಡಿಕೊಳ್ಳುತ್ತಾ ಇದ್ದಾರೆ. ವೈದ್ಯಕೀಯ ಚಿಕಿತ್ಸೆಗಾಗಿ ಹಣದ ಅವಶ್ಯಕತೆ ಇರುವವರಿಗೆ ಹಣವನ್ನು ನೀಡಿ ಅಂತವರಿಗೆ ಚಿಕಿತ್ಸೆಗೆ ನೆರವಾಗುತ್ತಿದ್ದಾರೆ. ಇದಕ್ಕೆ ಒಂದು ನಿದರ್ಶನ ಇಲ್ಲಿದೆ. ಅಲ್ಲಿ ಹಾಸ್ಪಿಟ್ಲ್ ಹತ್ರ ಗಿರೀಶ್ ಸರ್, ಲೋಕೇಶ್ ಸರ್ನ ಕಳಿಸಿದ್ರು. ಇದು ನಿಜನ ಏನು ಅಂತ ತಿಳ್ಕೊಳ್ಳಿ. ಸುಮಾರು ಮಕ್ಕಳಿಗೆ ಫೇಕ್ ಮಾಡಿ ಈ ಥರ ಅಲ್ಲಿ ಹಿಂಗೆ ಏನೇನೋ ಹೇಳ್ತಾರೆ. ಅದಕ್ಕೆ ಡೈರೆಕ್ಟ್ ಹಾಸ್ಪಿಟ್ಲ್ ಹತ್ರನೇ ಗಿರೀಶ್ ಸರ್ ಅವರು, ಲೋಕೇಶ್ ಅವರು ಕಳಿಸಿದ್ರು. ಅವ್ರು ಬಂದು ಡೈರೆಕ್ಟ್ ನಮ್ಮ ಪಾಪನ ನೋಡಿ ಮಾತಾಡಿದ್ರು. ಮಾತಾಡಿಸಿ ಹೋದಾಗ ನಮ್ಮ ಪಾಪದು ಆಪ್ರೇಷನ್ದೆಲ್ಲ ರಿಪೋರ್ಟೆಲ್ಲ ತೋರಿಸಿದ್ರು. ಈ ಥರ ಐತೆ ನೋಡಿ ಸರ್ ಅಂತ ಒಪ್ಕೊಂಡು ಹೋದರು. ಆಯ್ತು ಸರ್, ಇನ್ನೆಷ್ಟು ಬ್ಯಾಲೆನ್ಸ್ ಐತೆ, 2 ಲಕ್ಷ ರೂಪಾಯಿ ಸ್ಯಾಲ್ರಿ ಕಮ್ಮಿ ಇದೆ ಅಂತ ಹೇಳಿದಾಗ ಗಿರೀಶ್ ಸರ್ ಹಾಕ್ತೀವಿ ನಾವು ಹಾಸ್ಪಿಟ್ಲಿಗೆ, ಆಪ್ರೇಷನ್ ಮಾಡಿ ಅಂತಂದರು. ಆಪ್ರೇಷನ್ ಮಾಡಿದ್ರು ಸರ್. ಮಾಡಿ ಸಕ್ಸಸ್ ಆಯಿತು. ಪಾಪನ್ನ ಕರ್ಕೊಂಬಂದಿದ್ದೀವಿ. ಪಾಪು ಸ್ವಲ್ಪ ಬೆನ್ನು ನೋವು ಇದೆ ಇವಾಗ. ಇನ್ನು ಮುಂದೆ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿದ್ದಾರೆ. ಪಾಪು ಚೆನ್ನಾಗಾಗುತ್ತೆ ಅಂತ ಹೇಳಿದ್ದಾರೆ. ಇನ್ನು ಪೂರ್ತಿ ಮಕ್ಳುಗಳಿಗೆ ನಮ್ಮ ಸರ್ಕಾರ ಏನು ಕೊಡುತ್ತೆ ಅಂದರೆ, ಸುಮಾರು ಮಕ್ಳುಗಳು ಭಾಳ ನೋವಲ್ಲವ್ರೆ. ಅವ್ರೇನು ಕೇಳೋದು ಹಾಸ್ಪಿಟ್ಲುಗಳಿಗೆ ಇಂಥ ನಮ್ಮ ಗಿರಿ ಸರ್ ಅಂತ 10 ಜನ, ಇನ್ನೂ 10 ಜನ 20 ಜನ ಆಗಲಿ, ಎಲ್ಲರಿಗೂ ಒಂದು ಹೆಲ್ಪ್ ಆಗಲಿ. ಇನ್ನು ಮುಂದೆ ಎಷ್ಟೋ ಮಕ್ಳುಗಳು ಹಾಸ್ಪಿಟ್ಲಿಗೆ ಹೋಗಿಲ್ಲ. ಭಾಳ ಮಕ್ಳುಗಳು ಊರು ಬಿಟ್ಟು ತೋರಿಸೇ ಇಲ್ಲ ಸರ್. ಎಷ್ಟೋ ಜನನ ಭಾಳ ನೋವಾಗಿದ್ದಾರೆ. ಅಂಥ ಮಕ್ಕಳಿಗೆಲ್ಲ ಒಂದು ಹೆಲ್ಪ್ ಆಗಲಿ. ನಮ್ಮ ಗಿರೀಶ್ ಸರ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತಾ, ಗಿರೀಶ್ ಅಣ್ಣವರಿಗೆ ನಮ್ಮ ಕಾರ್ಡಿಯಲ್ ಫೌಂಡೇಶನ್ ಟ್ರಸ್ಟ್ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳು. ನಮಗೆ ಅವರು ಬಂಕರ್ ಸಹಾಯ ಮಾಡಿದ್ದಾರೆ. ಪ್ರತಿನಿತ್ಯದ ಊಟದ ವ್ಯವಸ್ಥೆ ಇದೆ, ಅವ್ರ ಕಡೆ ನಮಗೆ ಸಹಾಯ ಆಗ್ತಾ ಇದೆ. ಅದೇ ರೀತಿ ಅವರು ನಮಗೆ ಮಕ್ಕಳಿಗೆ ಬಟ್ಟೆ ಇರ್ಬೋದು, ಪ್ರತಿಯೊಂದನ್ನು ಹಾಸಿಗೆ, ಬೆಡ್ಡು, ಬೆಡ್ಶೀಟ್ಗಳು, ಪ್ರತಿಯೊಂದು ನಮ್ಮ ವೃದ್ಧರಿಗೆ ಮೆಡಿಸಿನ್ಗೆ ಪ್ರತಿ ಕಾಲ ಸಹಾಯ ಮಾಡ್ತಿದ್ದಾರೆ ಅವರು. ಅದೇ ರೀತಿ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ, ಅವ್ರಿಗೆ ನಮ್ಗೆ ಸಹಾಯ ಮಾಡೋಂಥ ಶಕ್ತಿ ಕೊಡಲಿ. ದೇವರವ್ರ ಕುಟುಂಬಕ್ಕೆ ಆಯುಷ್ಯ ಕೊಟ್ಟು ಸದಾಕಾಲ ಕಾಪಾಡಲಿ, ಹೆಚ್ಚಿನ ಶಕ್ತಿ ಕೊಟ್ಟು ಭಗವಂತನ ಕಡೆಯಿಂದ ಒಂದು ಪ್ರಾರ್ಥನೆ ಮಾಡ್ಕೊಳ್ತಿದ್ದೀವಿ. 2 ವರ್ಷದಿಂದ ನಮ್ಮ ಮಕ್ಕಳಿಗೆ ಪ್ರತಿ ಹಬ್ಬದಲ್ಲೂ ಬಟ್ಟೆ ಕೊಡಿಸ್ತಿದ್ದಾರೆ, ಮತ್ತು ಪ್ರತಿ ದಿವಸ ಊಟ ತಿಂಡಿ ವ್ಯವಸ್ಥೆ ಮಾಡಿದ್ದಾರೆ. ಈ ಮುಖಾಂತರ ನನಗೆ ಅವರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ತುಂಬ ಖುಷಿ ಆಗ್ತಾ ಇದೆ. ಹೀಗೆ ಸಮಾಜದಲ್ಲಿ ಅವಶ್ಯಕತೆ ಇರುವವರಿಗೆ ಸ್ಪಂದಿಸುತ್ತಾ ಇರುವ ಶ್ರೀಯುತ ಗಿರೀಶ್ ರವರು ಇಂತಹ ಇನ್ನಷ್ಟು ಸೇವೆಗಳನ್ನು ಈ ಸಮಾಜಕ್ಕೆ ನೀಡಲಿ. ನಾವು ಒಂದು ರಾಧಾಕೃಷ್ಣ ಟ್ರಸ್ಟ್ ಅಂತ ನಡೆಸ್ತಾ ಇದ್ದೀವಿ. ನಾವು ಸುಮಾರು 1-2 ಅನಾಥಾಶ್ರಮ, 1 ವೃದ್ಧಾಶ್ರಮಗಳನ್ನ ಆಲ್ರೆಡಿ ನಾವು ಊಟ ವ್ಯವಸ್ಥೆ, ಟಿಫನ್ ವ್ಯವಸ್ಥೆ ಆಗಿರ್ಬೋದು, ಬಟ್ಟೆ, ಸ್ಕೂಲ್ದು ಬುಕ್ಸ್ ಆಗಿರ್ಬೋದು ಎಲ್ಲ ನೋಡ್ಕೊತಾ ಇದ್ದೀವಿ. ಒಂದು ಮಕ್ಕಳಿಗೆಲ್ಲ ಒಳ್ಳೆಯದಾಗಲಿ ಅನ್ನೋ ಒಂದು ಉದ್ದೇಶದಿಂದ ಡೈಲಿ ಇದು ಮಾಡ್ತಾಯಿದ್ದೀವಿ. ಫ್ರೀ ಊಟ ಕೊಡ್ತಾಯಿದ್ದೀವಿ. ಹಾಗೂ ಮತ್ತು ಬಡ ಜನಗಳಿಗೆ ಹೆಲ್ಪ್ ಆಗಲಿ ಅಂತ ರಾಧಾಕೃಷ್ಣ ಟ್ರಸ್ಟಿಂದ ಸುಮಾರು 2,000 ಜನಗಳಿಗೆ ಕಡಿಮೆ ವೆಚ್ಚದಲ್ಲಿ ಊಟಗಳನ್ನ ವಿತರಿಸ್ತಾ ಇದ್ದೀವಿ. ಫುಲ್ ಮೀಲ್ಸ್ ಕೊಡ್ತಾಯಿದ್ದೀವಿ. ಹಾಗೆ ಮತ್ತು ಹೀಗೆ ಸಮಾಜ ಸೇವೆ ಸಣ್ಣ ಪುಟ್ಟ ನಮ್ಗೆ ಗೊತ್ತಿರೋವಂಥದ್ದು ಕೆಲವೊಂದು ಸೇವೆಗಳನ್ನ ಮಾಡ್ತಾ ಇರ್ತೀವಿ. ರಾಧಾಕೃಷ್ಣ ಚಾರಿಟೇಬಲ್ ಟ್ರಸ್ಟ್ನ ಮೂಲಕ ಅಗತ್ಯ ಇರುವವರಿಗೆ ಇವರ ಸೇವೆಯು ದಕ್ಕುವಂತಾಗಲಿ.